ಒಂದ್ ಕಡೆಗೆ ದರ್ಶನ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ. ಯಾಕಂತೀರಾ? ಹೈಕೋರ್ಟ್ನಲ್ಲಿ ಅವ್ರಿಗೇನೋ ಜಾಮೀನು ಕೊಟ್ಬಿಟ್ರು. ಬಟ್ ಸುಪ್ರೀಂ ಕೋರ್ಟ್ ಮೊನ್ನೆ ನಿನ್ನೆ ಆಡಿರುವಂಥ ಕೆಲವೊಂದಿಷ್ಟು ಅಭಿಪ್ರಾಯಗಳೇನಿದ್ವು, ಅಭಿಪ್ರಾಯಗಳ ಬಗ್ಗೆ ಅಯ್ಯೋ ನಮ್ಮ ಬಾಸಿಗೆ ಏನಾದರೂ ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ, ಮತ್ತೆ ಪರಪ್ಪನಗರಕ್ಕೆ ಹೋಗ್ಬಿಡ್ತಾರಾ ಅಂತ ಟೆನ್ಷನ್ನು. ಆದರೆ ದರ್ಶನ್ ಅವ್ರಿಗೆ ಯಾವ ಟೆನ್ಷನ್ ಇಲ್ಲ. ಥೈಲ್ಯಾಂಡ್ನಲ್ಲಿ ಫುಲ್ ಜಾಲಿ ಜಾಲಿ. ನೋಡಿ ಸ್ಟೋರಿಯನ್ನು. ಬೇಲ್ ಸಂಕಷ್ಟದ ಮಧ್ಯೆ ದರ್ಶನ್ ಬಿಂದಾಸ್ ಪಾರ್ಟಿ, ನೋ ಟೆನ್ಷನ್ ಓನ್ಲಿ ಆಕ್ಷನ್. ದಾಸ ಫುಲ್ ಮಸ್ತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ನಿನ್ನೆಯ ವಿಚಾರಣೆಯ ವೇಳೆ ಜಡ್ಜ್ ಹಳೆಯ ಕೇಸ್ಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಅಲ್ಲದೆ ಜಾಮೀನು ಕೊಟ್ಟಿರೋ ಹೈಕೋರ್ಟ್ ನಡೆಯ ವಿರುದ್ಧವೂ ಕೂಡ ಜಡ್ಜ್ ಅತೃಪ್ತಿಯನ್ನ ಹೊಂದಿದ್ದಾರೆ. ಆದರೆ ದರ್ಶನ್ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಹೇಳಿ ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ದಾರೆ. ದಾಸನ ನಡವಳಿಕೆಯಲ್ಲಿ ಯಾವುದೇ ಆತಂಕ ಕಾಣ್ತಿಲ್ಲ. ಕಳೆದ ಮಂಗಳವಾರ ಡೆವಿಲ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕಂತ ಹೇಳಿ ಕುಟುಂಬದ ಸಮೇತ ಥೈಲ್ಯಾಂಡ್ಗೆ ಹೋಗಿದ್ದ ದರ್ಶನ್ ಇದೀಗ ಭರ್ಜರಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ಬೆನ್ನು ನೋವಿನ ತೊಂದರೆ ಇಲ್ಲದಂತೆ ಎಂಜಾಯ್ ಮಾಡ್ತಿದ್ದಾರೆ. ಹಾಡಿನ ಚಿತ್ರೀಕರಣಕ್ಕಂತ ಹೋಗಿದ್ದ ದರ್ಶನ್ ಚಿತ್ರೀಕರಣದ ನಡುವೆ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮೂಡ್ನಲ್ಲಿದ್ದಾರೆ. ಹೋಟೆಲ್ನಲ್ಲಿ ದರ್ಶನ್ ಪಾರ್ಟಿ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ಜೊತೆಗೆ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಲ್ಲೂ ಕೂಡ ದರ್ಶನ್ ತೊಡಗಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಅಂದಹಾಗೆ 10 ದಿನಗಳ ಕಾಲ ದರ್ಶನ್ ಥೈಲ್ಯಾಂಡ್ ಪ್ರವಾಸವನ್ನ ಬೆಳೆಸಿದ್ರು. ಆರಂಭದ ಕೆಲವು ದಿನಗಳು ಮಾತ್ರ ಥೈಲ್ಯಾಂಡ್ನಲ್ಲಿ ಸಾಂಗ್ ಶೂಟಿಂಗ್ ಇರುತ್ತೆ. ಶೂಟಿಂಗ್ ಬಳಿಕವೂ ಕೂಡ ದರ್ಶನ್ ಥೈಲ್ಯಾಂಡ್ನಲ್ಲಿಯೇ ಇದ್ದು ವಿಶ್ರಾಂತಿ ಪಡೆಯಲಿದ್ದಾರೆ. ಈ ನಡುವೆ ಜಾಮೀನು ರದ್ದತಿಯ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು, ದರ್ಶನ್ ಮಾತ್ರ ತಮ್ಮ ನಡೆಯಲ್ಲಿ ಯಾವುದೇ ಆತಂಕವನ್ನ ತೋರಿಸಿಕೊಳ್ತಿಲ್ಲ. ಡೆವಿಲ್ ಸಿನಿಮಾದ ಹಾಡೊಂದರ ಚಿತ್ರೀಕರಣಕ್ಕೆ ಅಂತ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡಿರೋ ದರ್ಶನ್ 10 ದಿನಗಳ ಕಾಲ ಇರೋದಕ್ಕೆ ಅಂತ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಆದರೆ ಈ ನಡುವೆ ಅವರ ಜಾಮೀನಿಗೆ ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಮಂಗಳವಾರ ವಿಚಾರಣೆ ನಡೆಯಲಿದೆ. 2-3 ದಿನ ಮಾತ್ರ ಡೆವಿಲ್ ಸಿನಿಮಾದ ಹಾಡಿನ ಚಿತ್ರೀಕರಣ ನಡೆಯುತ್ತೆ. ಆ ಬಳಿಕ ದರ್ಶನ್ ಇನ್ನೊಂದಿಷ್ಟು ದಿನ ಅಲ್ಲೇ ವಿಶ್ರಾಂತಿ ಪಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಈ ನಡುವೆ ದರ್ಶನ್ ನಡೆ ಮಾತ್ರ ಕೂಲ್ ಆಗಿದೆ. ಯಾವುದೇ ಆತಂಕದಲ್ಲಿಲ್ಲ ದರ್ಶನ್. ನಟ ದರ್ಶನ್ಗೆ ಶುರುವಾಗುತ್ತಾ ಸಂಕಷ್ಟ. ಜಾಮೀನು ಕೇಸ್ನಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಮುಂದಿನ ಮಂಗಳವಾರ ಆದೇಶ ಕೊಡುವುದಾಗಿ ಕೋರ್ಟ್ ಕೂಡ ಹೇಳಿದೆ. ಇದರ ಮಧ್ಯೆ ದರ್ಶನ್ ರಿಲ್ಯಾಕ್ಸ್ ಮೂಡ್ಗೆ ತೆರಳಿರೋದು ಅಭಿಮಾನಿಗಳಿಗೆ ಖುಷಿ ತಂದಿದೆ. ಒಟ್ನಲ್ಲಿ ಕೋರ್ಟ್ ವಿಚಾರಣೆಯ ನಡುವೆಯೂ ಕೂಡ ದರ್ಶನ್ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಮೋಜು ಮಸ್ತಿ ಮಾಡ್ತಿದ್ದಾರೆ. ಜುಲೈ 22ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದಾಸನಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಕುತೂಹಲ ಎದ್ದಿದೆ. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.